ಜರ್ನಿಯಲ್ಲಿ ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸಕ್ಸಸ್ ಆಗೋಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ, ಸಕ್ಸಸ್ ಆಗ್ತಾ ಇದ್ದೀವಿ. ಆ ಸಕ್ಸಸ್ ಜರ್ನಿಯಲ್ಲಿ ಏನು ಮಾಡಬೇಕು, ಆ ಜರ್ನಿ ಕರ್ಕೊಂಡು ಹೋಗೋಕ್ಕೆ ಯಾವುದು ಸಾಧನ ಯಾವುದು, ನಮಗೆ ಟೂಲ್ ಯಾವುದು, ಯಶಸ್ಸಿನ ಟೂಲ್ ಯಾವುದು, ಹೋಗೋದಕ್ಕೆ ನಮ್ಮಲ್ಲಿ ಏನಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಸುಖದ ಸಾಧನ ಯಾವುದು, ನಾವು ಸುಖವಾಗಿರಬೇಕು ಅಂದರೆ ಏನು ಮಾಡಿ. ನಮಸ್ತೆ. ಯಕ್ಷ ಪ್ರಶ್ನೆ, ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ. ಜಗದೀಶ ಶರ್ಮಾ ಸಂಪಾಸರ್ ಅವರು ಬರ್ತಿರುವಂತಹ ಪುಸ್ತಕದಿಂದ ನಾವು ಈಗ ಮುಂದಿನ ಪ್ರಶ್ನೆಗಳನ್ನು ಓದೋಣ. ಸೊ 20 ಪ್ರಶ್ನೆ ನೆನ್ನೆ ನೋಡಿದ್ವಿ, ಈಗ ಕಂಟಿನ್ಯೂ ಮಾಡೋಣ 21ನೇ ಪ್ರಶ್ನೆ. ಓಕೆ, ನಾನಿವಾಗ ಟೈಮ್ ಕೊಡಲ್ಲ, ನಾನು ಹೇಳ್ತಾ ಹೋಗ್ತೀನಿ, ಜಸ್ಟ್ ಪಾಸ್ ಕೊಟ್ಟು ಹೇಳ್ತಾ ಹೋಗ್ತೀನಿ. ಭೂಮಿಗಿಂತ ದೊಡ್ಡದ್ದು ಯಾವುದು? ಭೂಮಿಗಿಂತನೂ ದೊಡ್ಡದ್ದು ಯಾವುದು? ತಾಯಿ, ಅಮ್ಮ. ಓಕೆ, ಯಾಕೆ? ನೀವು ಅದನ್ನು ಉತ್ತರನ ಇನ್ ಡೀಪ್ ನೀವೇ ಟಚ್ ಮಾಡಿ ನೋಡೋಣ. ಓಕೆ, ಸ್ವಲ್ಪ ಥಿಂಕ್ ಮಾಡಿ, ತಾಯಿನೇ ಯಾಕೆ ಶ್ರೇಷ್ಠ ಅಂತ ಸ್ವಲ್ಪ ಥಿಂಕ್ ಮಾಡಿ. ಆಕಾಶಕ್ಕಿಂತ ಎತ್ತರ ಯಾವುದು? ತಂದೆ, ಅಪ್ಪ. ಓಕೆ, ಅಂದರೆ ಯಾಕೆ ಆಕಾಶಕ್ಕೆ ತಂದೆನ ಹೋಲಿಸಿದ್ದಾರೆ, ಭೂಮಿನ ತಾಯಿಗೆ ಯಾಕೆ ಹೋಲಿಸಿದ್ದಾರೆ ಅಂತ ನೀವು ಆಳಕ್ಕೆ ನೀವು ಥಿಂಕ್ ಮಾಡಿ. ಧರ್ಮರಾಜರ ಉತ್ತರಗಳೇನಿದೆ ಅದು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡೋಗುತ್ತೆ. ನೀವೇ ಥಿಂಕ್ ಮಾಡಿದ್ರೆ ಒಳ್ಳೆಯದು. ಓಕೆ, ಯಾವುದರ ವೇಗ ವಾಯುವಿಗಿಂತ ಹೆಚ್ಚು? ಯಾವುದು ಗಾಳಿಗಿಂತ ಸ್ಪೀಡಾಗಿ ಚಲಿಸಬಲ್ಲದ್ದು? ಮನಸ್ಸು. ಇಲ್ಲಿಂದ ಅಮೇರಿಕಕ್ಕೆ ಟಕ್ ಅಂತ ಜಂಪ್ ಹೊಡಿಯುತ್ತೆ, ಅಲ್ಲಿಂದ ಇನ್ನೆಲ್ಗೋ ಪಟ್ ಅಂತ ಹೋಗುತ್ತೆ ಅಲ್ವಾ? ಸೊ ಎಷ್ಟು ಸ್ಪೀಡಾಗಿದೆ ನನ್ನ ಮನಸ್ಸು ಅಂತ ಚೆಕ್ ಮಾಡ್ಕೊಳ್ಳಿ. ಹುಲ್ಲಿಗಿಂತ ಹುಲುಸಾಗಿ ಬೆಳೆಯುವುದು ಯಾವುದು? ಹುಲ್ಲಿಗಿಂತನೂ ದಟ್ಟವಾಗಿ ಬೆಳೆಯೋದು ಯಾವುದು? ಚಿಂತೆ. ಓಕೆ, ಚಿಂತೆ ಮಾಡಿ ಮಾಡಿ ಹುಲ್ಲುಗಿಂತ ದಟ್ಟ ಅಲ್ಲ, ಕಾಡೇ ಆಗೋಗ್ಬಿಟ್ಟಿರುತ್ತೆ. ಓಕೆ, ನಿದ್ರೆಯಲ್ಲೂ ಎಚ್ಚರವಾಗಿರೋದು ಯಾರು? ನಿದ್ರೆಯಲ್ಲೂ ಯಾವಾಗಲೂ ಎಚ್ಚರವಾಗಿರೋರು ಯಾರು? ಆತ್ಮ. ಬಿಕಾಸ್ ಆತ್ಮ ಮಲಗಲ್ಲ, ನಾವು ಮಲಗಿದ್ದಾಗಲೂ ಅದು ಸಂಚಾರ ಮಾಡ್ತಾನೇ ಇರುತ್ತೆ ನಮ್ಮ ಜರ್ನಿಗಳನ್ನ. ಓಕೆ, ಹುಟ್ಟಿಯು ಚಲಿಸದಿರುವುದು ಯಾವುದು? ಹುಟ್ಟಿದೆ ಆದರೆ ಅದು ಎಲ್ಲೂ ಅಲ್ಲಾಡಲ್ಲ, ಅದು ಹುಟ್ಟಿತು ಬಟ್ ಈಗ ನಿಂತುಬಿಟ್ಟಿದೆ, ಅದಕ್ಕೆ ಸಾವೇ ಇಲ್ಲ, ಕಾನ್ಸ್ಟೆಂಟ್ ಆಗಿದೆ. ಯಾವುದು? ನಾವೆಲ್ಲ ಪ್ರೇಯರ್ ಮಾಡ್ತೀವಿ ಗೊತ್ತಾ? ಯಾಕೆ ನಾವು ಅದಕ್ಕೆ ಪ್ರೇಯರ್ ಮಾಡ್ತೀವಿ? ಬ್ರಹ್ಮಾಂಡ, ಯೂನಿವರ್ಸ್ ಅಂತ ಪ್ರೇಯರ್ ಮಾಡ್ತೀವಿ. ಬ್ರಹ್ಮಾಂಡದ ಚೈತನ್ಯ ಶಕ್ತಿ ಅಂತೀವಿ, ಬ್ರಹ್ಮಾಂಡದಿಂದ ಬೆಳಕು ಅಂತೀವಿ, ಬ್ರಹ್ಮಾಂಡದಿಂದ ಜ್ಞಾನ ಅಂತೀವಿ. ಬ್ರಹ್ಮಾಂಡ ಅಂತ ನಾವೇನು ಹೇಳ್ತೀವಲ್ಲ, ಯಾಕೆ ಬ್ರಹ್ಮಾಂಡಕ್ಕೆ ನಾವು ಪ್ರೇಯರ್ ಮಾಡ್ತೀವಿ ಅಂದರೆ ಬ್ರಹ್ಮಾಂಡ ಕಾನ್ಸ್ಟೆಂಟ್, ಅದು ಅಂದರೆ ಅದು ಹುಟ್ಟಿದೆ ಬಟ್ ಅದಕ್ಕೆ ಎಂಡಿಲ್ಲ ಅಂತ, ಅಂದರೆ ಚಲಿಸೋದು ಇಲ್ಲ, ಅದಕ್ಕೆ ಅಲ್ಲೇ ಇರುತ್ತೆ. ನಾವು ಚಲಿಸ್ತಾ ಇದ್ರೆ ತಾನೇ ನಮ್ಮಲ್ಲಿ ಡಿಸ್ಟ್ರಾಕ್ಷನ್ಸ್ ಆಗೋದು, ಅದರಲ್ಲಿ ಡಿಸ್ಟ್ರಾಕ್ಷನ್ಸ್ ಇಲ್ಲ, ಅಲ್ಲಿದೆ, ಕ್ಲಿಯರಾಗಿದೆ ಅದು ಅಂತ. ಓಕೆ, ನೆಕ್ಸ್ಟು, ಭಾವವೇಗಕ್ಕೆ ಸಿಲುಕದವರು ಯಾರು? ಎಂಥ ಪರಿಸ್ಥಿತಿಯಲ್ಲೂ ಅದು ಸಾವು, ನೋವು, ಲಾಭ, ನಷ್ಟ, ಮೋಸ, ಪ್ರೀತಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋರು ಯಾರು? ಜ್ಞಾನನ ಹೊಂದಿರೋರು, ನಾಲೆಜ್ ಇರೋರು, ನಾಲೆಜ್ ಇನ್ ದ ಸೆನ್ಸ್ ವಿಸ್ಡಮ್ ಇರೋರು. ಓಕೆ, ವೇಗ ಹೆಚ್ಚಾದಷ್ಟು ಹರಿವು ಹೆಚ್ಚಾಗುವುದು ಯಾವುದರಿಂದ? ಸ್ಪೀಡ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಜಾಸ್ತಿ ಆದಂಗೆ ಅರಿವು ಕೂಡ ಹೆಚ್ಚಾಗಬೇಕಾಗಿರೋದು ಯಾವುದಕ್ಕೆ? ನಮ್ಮ ಮನಸ್ಸಿಗೆ. ನಮ್ಮ ಮನಸ್ಸನ್ನು ನಾವು ತಿಳ್ಕೋಬೇಕು, ನಮ್ಮ ಮನಸ್ಸಿನ ಅಂತರಾಳಕ್ಕೆ ಹೋಗಬೇಕು ಅಂತೀವಲ್ಲ, ಅದ್ರ ವೇಗ ಹೆಚ್ಚಾಗ್ತಾ ಇದೆ, ಅಂದರೆ ಅದು ಸ್ಪೀಡಾಗಿ ಓಡ್ತಾ ಇದೆ. ಸ್ಪೀಡ್ ಜೊತೆಗೆ ಈಗ ಸ್ಪೀಡಾಗಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ, ಸ್ಪೀಡ್ ಜೊತೆಗೆ ನಾವು ಯಾರು ಬರ್ತಾರೆ ಆ ಕಡೆ ಈ ಕಡೆ, ಹಿಂದೆ ಯಾವ ಗಾಡಿ ಇದೆ, ಮುಂದೆ ಯಾವ ಗಾಡಿ ಇದೆ, ಸಡನ್ನಾಗಿ ನಾಯಿ ಬರುತ್ತಾ, ಎಲ್ಲ ನೋಡ್ಕೊಂಡು ಹೋಗ್ಬೇಕಲ್ವ.
ಅಂದರೆ ಆಕ್ಸಿಡೆಂಟ್ಸ್ ಆಗಬಾರ್ದು. ಸೊ ನಮ್ಮ ಮನಸ್ಸು ಸ್ಪೀಡಾಗಿ ಹೋಗಬೇಕಾದ್ರೆ ಅದ್ರ ಜೊತೆಗೆ ನಮ್ಮ ಅರಿವು ಕೂಡ ಹೆಚ್ಚಾಗಬೇಕು. ಮನಸ್ಸು ಸ್ಪೀಡಾಗಿ ಓಡ್ತಾ ಇದ್ದರೆ ಆಕ್ಸಿಡೆಂಟ್ ಆಗುತ್ತೆ. ಗಾಡಿ ಸ್ಪೀಡಾಗಿ ಹೋಗ್ತಾ ಇರ್ತೀವಿ, ಏನು ಗಮನಿಸಲ್ಲ ಅಂದರೆ ತೊಂದರೆಗಳಾಗುತ್ತೆ. ಹಾಗೆ ಮನಸ್ಸು ಸುಮ್ಮನೆ ಓಡ್ತಾನೆ ಇರುತ್ತೆ ಅಂದರೆ ಆಕ್ಸಿಡೆಂಟ್ಸ್ ಆಗುತ್ತೆ. ಅದಕ್ಕೆ ಮನಸ್ಸಿನ ಸ್ಪೀಡ್ ಜೊತೆಗೆ ಆ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಅರಿವನ್ನು ಕೂಡ ತಗೊಳ್ತಾ ಹೋಗಬೇಕು ಅಂತ. ಓಕೆ, ಅಲರ್ಟಾಗಿರಬೇಕು ಅಂತ. ಸ್ಪೀಡ್ ಬೇಕು, ಅಲರ್ಟು ಇರಬೇಕು. ನೆಕ್ಸ್ಟ್, ಪ್ರಯಾಣ ಮಾಡುವವನ ಗೆಳೆಯರು ಯಾರು? ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ನಮಗೆ ಯಾರು ಫ್ರೆಂಡ್ಸು? ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಅವರೇ. ಪರಿಚಯ ಇರಲಿ ಪರಿಚಯ ಇಲ್ಲದೆ ಇರಲಿ, ನಮ್ಮ ಜೊತೆ ಯಾರು ಸಹ ಪ್ರಯಾಣಿಕರಿರ್ತಾರೆ ಅವರೇ ಫ್ರೆಂಡ್ಸು. ಬಟ್ ಇನ್ಯಾರನ್ನ ಫ್ರೆಂಡ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಲ್ವಾ? ಗೃಹಸ್ಥನ ಗೆಳೆಯ ಯಾರು ಅಂದರೆ ಗಂಡನಿಗೆ ನಿಜವಾಗ್ಲೂ ಗೆಳೆಯ ಯಾರು ಅಂದರೆ ಹೆಂಡತಿನೇ ಆಗಿರಬೇಕು ಅಂತ, ಗೃಹಿಣಿನೇ ಆಗಿರಬೇಕು. ಓಕೆ. ರೋಗಿಯ ಗೆಳೆಯ ಯಾರು? ವೈದ್ಯ. ರೋಗ ಬರ್ತಿದ್ದಂಗೆ ಅವ್ರಿಗೆ ಬೇಕಾಗಿರೋದೇ ವೈದ್ಯರು ಅಲ್ವಾ, ಅಂದರೆ ಡಾಕ್ಟರ್. ಸಾಯುವವನ ಗೆಳೆಯ ಯಾರು? ಇದು ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಸಾಯಬೇಕಾದ್ರೆ ನಿಜವಾಗ್ಲೂ ನಾವು ಏನನ್ನು ಮಾಡಿ ಸಾಯಬೇಕು ಅಂದರೆ ಅವ್ರು ಹೇಳ್ತಾರೆ ದಾನನೇ ನಮಗೆ ಗೆಳೆಯ ಆಗಬೇಕು, ದಾನ ಮಾಡೋದು. ಓಕೆ. ಏಕಾಂಗಿಯಾಗಿ ಯಾರು ಬೇಕಾಗಿಲ್ಲ ನನಗೆ, ನಾನು ಆರಾಮಾಗಿ ನನ್ನ ನೆಕ್ಸ್ಟ್ ನಾನು ಹೋಗ್ತಾ ಇರ್ತೀನಿ ಅನ್ನೋರು ಯಾರು? ಆತ್ಮ. ಅದು ಬಟ್ಟೆ ಬೇಜಾರಾಯ್ತಾ, ಬಟ್ಟೆ ಕಿತ್ತಾಕ್ ಹೋಗ್ತಾ ಇರೋದೆ. ಅಂದರೆ ಬಟ್ಟೆ ಅಂದರೆ ಏನು? ನಮ್ಮ ದೇಹ. ನನ್ನ ಆತ್ಮ ನನ್ನ ಜೊತೆ ಎಷ್ಟು ದಿನ ಇರುತ್ತೆ ಅಂದರೆ ಆ ಆತ್ಮಕ್ಕೆ ನಾನು ಕರೆಕ್ಟಾಗಿ ಟ್ರೀಟ್ ಮಾಡಬೇಕು. ಅದು ತುಂಬ ನನಗೆ ಅವಕಾಶಗಳನ್ನು ಕೊಡುತ್ತೆ. ನೋಡು, ನಾನು ಬಂದಿರೋದು ಇದಕ್ಕೆ, ನನಗೆ ಅದನ್ನು ಕೆಲಸ ಮಾಡೋಕ್ಕೆ ಬಿಟ್ಬಿಡು ಅಂತ. ನಾವು ಅದಕ್ಕೆ ಹಿಂಸೆ ಕೊಟ್ಬಿಟ್ರೆ ಆತ್ಮಹತ್ಯೆ ಅಂತ ಹೇಳ್ತಾರಲ್ವ. ಯಾಕೆ ಆತ್ಮಹತ್ಯೆ ಅಂತ ಹೇಳ್ತಾರೆ? ಆತ್ಮನ ಹತ್ಯೆ ಮಾಡ್ಕೊಳ್ಳೋಕ್ಕಾಗಲ್ಲ. ಓಕೆ. ಆತ್ಮನೇ ಹತ್ಯೆ ಮಾಡೋದು, ನಾವು ಆತ್ಮನ ಹತ್ಯೆ ಮಾಡಲ್ಲ. ಆತ್ಮನೇ ನಮ್ಮ ಹತ್ಯೆ ಮಾಡುತ್ತೆ. ನನ್ನ ಕೈಲಿ ಆಗ್ತಿಲ್ಲ ನಿನ್ನ ಜೊತೆ ತಡ್ಕೊಳ್ಳೋಕ್ಕೆ ಅಂತ. ಓಕೆ. ಅದೇನೋ ತುಂಬ ಡೀಪ್ ಇದೆ. ನಾನು ಅದನ್ನು ಇಲ್ಲಿ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ಸು ಆಗುತ್ತೆ, ಕ್ವೆಶನ್ಸು ಹುಟ್ಕೊಳ್ಳುತ್ತೆ. ಓಕೆ. ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಸೊ ಮತ್ತೆ ಹುಟ್ಟುತ್ತಲೇ ಇರೋದು ಏನು? ಮತ್ತೆ ಹುಡ್ತಾನೇ ಇರುತ್ತೆ. ಏನು? ಕಿತ್ತಾಕ್ದಂಗೆ ಹುಟ್ಟುತ್ತೆ. ಯೋಚನೆ. ಇವತ್ತು ಈಗ ಕ್ಲಾಸ್ ಕೇಳ್ತೀರಾ, ಈ ಕ್ಷಣ ಬಿಟ್ಬಿಟ್ಟೆ ನಾನು, 2 ನಿಮಿಷಕ್ಕೆ ಇನ್ನೊಂದು ಯೋಚನೆ ಶುರುವಾಗುತ್ತೆ. ಓಕೆ. ಅಜ್ಞಾನಕ್ಕೆ ಔಷಧಿ ಏನು? ನಾನು ಅಜ್ಞಾನಿ, ನನಗೆ ಔಷಧಿ ಏನು? ಜ್ಞಾನ. ಸಿಂಪಲ್. ಓಕೆ. ಆತ್ಮ, ಯೋಚನೆ, ಅರಿವಿಗೆ ಆಶ್ರಯ ಯಾವುದು? ಆತ್ಮಕ್ಕೆ ಮತ್ತು ಯೋಚನೆಗಳಿಗೆ, ಅರಿವಿಗೂ ಎಲ್ಲದಕ್ಕೂ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಯಾವುದು? ದೇಹ. ಎಲ್ಲಿದೆ? ದೇಹ ಬೇಕಲ್ವಾ? ಆತ್ಮಕ್ಕೆ ದೇಹ ಬೇಕೇ ಬೇಕು. ಯೋಚನೆಗಳು ನಮ್ಮೊಳಗಡೆನೇ ಇದೆ, ಅರಿವು ನಮ್ಮೊಳಗಡೆನೇ ಇದೆ. ಸೊ ದೇಹ ಒಂದು ಟೂಲು. ದೇಹ ಟೂಲ್ ಇದ್ದಂಗೆ, ಅದ್ರ ಕೆಲಸ ಮಾಡೋಕ್ಕೆ ನಮ್ಗೆ ಅದು ಬೇಕು, ಚಾನಲ್ ನಾವು. ಓಕೆ. ಧರ್ಮದ ಸಾಧನ ಯಾವುದು? ಧರ್ಮ ಯಾವಾಗಲೂ ಧರ್ಮವಾಗಿರಬೇಕು ಅಂದರೆ ನಮಗೇನು ಬೇಕು ಅಂದರೆ ದಕ್ಷತೆ ಬೇಕು. ನಮ್ಮಲ್ಲಿ ಅಷ್ಟು ದೃಢವಾಗಿ ನಾವು ದಕ್ಷತೆ ಇರಬೇಕು ನಮ್ಮ ಹತ್ರ. ಯಶಸ್ಸಿಗೆ ಯಾವುದು ಸಾಧನ? ದೊಡ್ಡದನ್ನು ಪಡ್ಕೊಳ್ಳೋದಕ್ಕೆ ತಪಸ್ಸು ಅಂತ ನೆನ್ನೆ ನೋಡಿದ್ವಿ. ತಪಸ್ಸು ಮಾಡಿದ್ರೆ ಯಶಸ್ಸು ಸಿಗುತ್ತೆ. ಆ ಯಶಸ್ಸಿನ ಜರ್ನಿಯಲ್ಲಿ ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸಕ್ಸಸ್ ಆಗೋಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ, ಸಕ್ಸಸ್ ಆಗ್ತಾ ಇದ್ದೀವಿ. ಆ ಸಕ್ಸಸ್ ಜರ್ನಿಯಲ್ಲಿ ಏನು ಮಾಡಬೇಕು? ಆ ಜರ್ನಿ ಕರ್ಕೊಂಡು ಹೋಗೋಕ್ಕೆ ಯಾವುದು ಸಾಧನ ಯಾವುದು? ನಮಗೆ ಟೂಲ್ ಯಾವುದು? ಯಶಸ್ಸಿನ ಟೂಲ್ ಯಾವುದು ಅಂದರೆ ಕೊಡುವಿಕೆ. ನಾವು ಯಶಸ್ಸು ಆಗ್ತಾ ಇರೋದು, ಈ ಯಶಸ್ಸನ್ನು ನಾನು ಪಡ್ಕೊಳ್ತಾ ಇರೋದು, ಇದನ್ನು ಕೊಡೋದಕ್ಕೋಸ್ಕರ ಪ್ರಪಂಚಕ್ಕೋ ಸಮಾಜಕ್ಕೋ, ಒಟ್ಟಿನಲ್ಲಿ ಇದನ್ನು ಕೊಡೋದೇ ನನ್ನ ಸಾಧನೆ, ನನ್ನ ಯಶಸ್ಸು ಅನ್ನೋದು ಇಟ್ಕೋಬೇಕು. ಆವಾಗ ಯಶಸ್ಸು ಬೇಗ ಸಿಗುತ್ತೆ. ಸ್ವರ್ಗಕ್ಕೆ ಹೋಗೋದಕ್ಕೆ ಯಾವುದು ಸಾಧನ? ಈಗ ಹೆಂಗೆ ಗೊತ್ತಾ, ಯಶಸ್ಸಿಗೆ ಬಸ್ ಯಾವುದು? ಯಶಸ್ಸು ಆಗಬೇಕು ಅಂದರೆ ಬಸ್ ಯಾವುದು ಅಂದರೆ ನಾವು ಕೊಡುವಿಕೆ, ಸರ್ವೀಸ್. ನೀವು ಹೆಚ್ಚು ಸರ್ವೀಸ್ ಮಾಡಿದ್ರೆ, ಕೃಷ್ಣ ಹೇಳ್ತಾರಲ್ವ, ನೀನು ಏನು ಸಂಪಾದನೆ ಮಾಡ್ತಿದ್ಯಾ ಅದು ನೀನು ಎಷ್ಟು ಜನಕ್ಕೆ ಸೇವೆ ಮಾಡ್ತೀಯ ಅನ್ನೋದ್ರ ಮೇಲೆ ನಿನ್ನ ಸಂಪಾದನೆ ನಿಂತಿದೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಓಕೆ. ಸ್ವರ್ಗಕ್ಕೆ ಹೋಗೋದಕ್ಕೆ ನಮ್ಮಲ್ಲಿ ಏನಿದ್ದರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ? ಅಫ್ಕೋರ್ಸ್ ಸತ್ಯ ಇದ್ದರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಸುಖದ ಸಾಧನ ಯಾವುದು? ನಾವು ಸುಖವಾಗಿರಬೇಕು ಅಂದರೆ ಏನು ಮಾಡಬೇಕು? ನಮ್ಮ ಚಾರಿತ್ರ್ಯವನ್ನು ನಾವು ಸರಿಯಾಗಿ ಇಟ್ಕೋಬೇಕು. ಓಕೆ. ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೋಬೇಕು, ನಮ್ಮ ಚಾರಿತ್ರ್ಯನ ಸರಿಯಾಗಿ ಇಟ್ಕೋಬೇಕು. ನಮ್ಮ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಎಲ್ಲ ತಿದ್ಕೊಂಡು ಅದನ್ನೆಲ್ಲ ಸರಿ ಮಾಡಿಕೊಂಡು ನಾವು ಬದುಕಬೇಕು. ಸೊ ಇದಿಷ್ಟು
ಇವತ್ತಿನ ಪ್ರಶ್ನೆ. ಉತ್ತರ ಸಿಕ್ತಾ? ಅರ್ಥ ಆಯಿತಾ? ಏನು ಅರ್ಥ ಆಯಿತು ಕಮೆಂಟ್ ಮಾಡಿ. ನಾಳೆ ಮತ್ತೆ ಇನ್ನು ರಿಮೈನಿಂಗ್ ಪ್ರಶ್ನೆನ ನೋಡೋಣ. ಥ್ಯಾಂಕ್ ಯು.